ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಗ ಆಷಾಢ ಮಾಸ ಅಂತಂದ್ರೆ ದೇವಿಗೆ ಭಾರಿ ಪ್ರೀತಿಕರವಾದ ಮಾಸ ಇದು. ಈ ಆಷಾಢ ಮಾಸದಲ್ಲಿ ಈ ದೇವರಿಗೆ ಈಗ ಆದಿಶಕ್ತಿ ದೇವರು ಹೆಣ್ಣು ದೇವರು ಎಲ್ಲಿರ್ತಾರೋ ಅವ್ರಿಗೆ ಒಂದು ಪೂಜೆ ಮಾಡಲು 100ರಷ್ಟು ಫಲಿತ ಬರುತ್ತೆ ಅಂತ ಹೇಳಿ ಮಾಡ್ತಾ ಇರೋದು. ಬಟ್ ನಾವೇನ್ ಮಾಡಿದ್ವಿ, ಫಸ್ಟ್ ಸಲ ಒಂದು ಹೂವಿನ ಅಲಂಕಾರ ಮಾಡಿದೀವಿ. ಇನ್ನೂ ಒಂದ್ಸಲ ಅದು ಕಾಯಿಪಲ್ಯ ಎಲ್ಲ ಕಾಯಿಪಲ್ಯಗಳು ಅವೆಲ್ಲ ತರಿಸಿ ಅಲಂಕಾರ ಅದನ್ನ ಮಾಡಿದೀವಿ. ನಿನ್ನೆ ಬಂದು ಹಣ್ಣಿನ ಅಲಂಕಾರ ಒಂದು ಮಾಡಿದೀವಿ. ಇವತ್ತು ಈ 3ನೇದು ಇದು ಆಯುಧವಾರ ಆಗಿದ್ದಕ್ಕ ಈಗ ನಾವು ಈ ಭಕ್ತಾದಿಗಳೆಲ್ಲ ಒಂದು ಮೊಸರನ್ನ ಅದು ಪೊಂಗಲು ತಂದು ಒಂದು ಪ್ರದಕ್ಷಿಣೆ ಹಾಕಿ ಈ ದೇವಿಗೆ ಶಾಂತಿ ಮಾಡಿ ಈ ಆಷಾಢ ಮಾಸದಲ್ಲಿ ಮಾಡಿದ್ರೆ ಬಹಳ ಸಂತೋಷ, ಶಾಂತಿಯಾಗಿ ಸಿಗಲಿ, ಜನ ಎಲ್ಲರಿಗೆ ನೆಮ್ಮದಿ ಇರಲಿ, ಶಾಂತಿ ಸುಗಿಲ್ಲ ಅಂತೇಳಿ ನಾನು ಒಂದು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ಗೌರಿ ನಮಸ್ತುತೆ. ನನ್ನ ಹೆಸರು PM ರಾಮಾಂಜನೇಯ ಅಂತೇಳಿ, ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ವಂಶ ಪರಂಪರಾ ಅರ್ಚಕರು ಹಾಗೂ ಧರ್ಮಕರ್ತರು. ಇವರು ಪೂಜಾರಿ ಮರಿಸ್ವಾಮಿ ಅಂತೇಳಿ ನಮ್ಮ ತಮ್ಮನವರು. ಇಂದಿನ ವಿಶೇಷ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಾದಂತಂದ್ರೆ, ಆಷಾಢ ಮಾಸದ 3ನೇ ಆದಿತ್ಯವಾರ ಇವತ್ತು ಅಮ್ಮನಿಗೆ ನಮ್ಮ ಭಕ್ತಾದಿಗಳಿಂದ ನೈವೇದ್ಯದೊಂದಿಗೆ ಅಂದ್ರೆ ಪೊಂಗಲ್ ನೈವೇದ್ಯದೊಂದಿಗೆ ಕಳಸಗಳೊಂದಿಗೆ ಒಂದು ಸೇವೆಯನ್ನು ಸಲ್ಲಿಸಲು ಭಕ್ತಾದಿಗಳೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಈ ಸೇವೆ ಸಲ್ಲಿಸಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಈ ವರ್ಷ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳೆ ಆಮೇಲೆ ಮಳೆ ಎಲ್ಲ ತುಂಬಾ ಕಡಿಮೆ ಆಗಿದೆ. ಮಳೆ ಬರ್ತಾ ಇಲ್ಲ, ಮಳೆ ಅಭಾವ ತುಂಬಾ ಇದೆ. ಸೊ ಈ ಒಂದು ಕಾರ್ಯಕ್ರಮದಿಂದ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಅಮ್ಮನಿಗೆ ಸ್ವಲ್ಪ ನೈವೇದ್ಯ ಎಲ್ಲ ನೆರವೇರಿಸಿ ಶಾಂತಿ ಮಾಡಿದ ಮೇಲೆ ಒಂದು ಉತ್ತಮವಾದಂತ ಮಳೆ ಬಂದು ರೈತರಿಗೆಲ್ಲ ಒಳ್ಳೆ ಬೆಳೆ ಅದು ಇದೆಲ್ಲ ಸಿಗ್ಲಿ ಅಂತೇಳಿ ಒಂದು ಮನೋಭಾವನೆಯಿಂದ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಬಳ್ಳಾರಿ ನಮ್ಮ ಕನಕದುರ್ಗಮ್ಮ ದೇವ ಭಕ್ತಾದಿಗಳೆಲ್ಲರಿಗೂ ಎಲ್ಲ ರೀತಿಯಿಂದ ಆಶೀರ್ವಾದ, ಆಮೇಲೆ ಆರೋಗ್ಯ, ಆಯುರಾರೋಗ್ಯ, ಐಶ್ವರ್ಯ ಅವೆಲ್ಲ ಕರುಣಿಸಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 108 ಮಂದಿ ಮುತ್ತೈದವರಿಂದ ನಮಗೆ ನೈವೇದ್ಯ ಆಮೇಲೆ ಕಳಸಗಳೊಂದಿಗೆ ಎಲ್ಲ ಮೆರವಣಿಗೆ ಈಗ ಪ್ರಾರಂಭ ಆಗುತ್ತೆ. ಇದು ಪ್ರಥಮವಾಗಿ ಮಾಡ್ತಾ ಇರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಈ ಆಷಾಢ ಮಾಸದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಾವು ಮುಂದಿನ ದಿನಗಳಲ್ಲೇನು ಕ್ರಮ ಕೈಗೊಳ್ಳಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತೇಳಿ ನಿರ್ಧಾರ ಮಾಡಿದೀವಿ. ಸೊ ಈ ಒಂದು ಒಳ್ಳೆ ಧಾರ್ಮಿಕ ಕಾರ್ಯಕ್ರಮವನ್ನು ನಮ್ಮ ಕನಕದುರ್ಗಮ್ಮ ದೇವಿ ಭಕ್ತಾದಿಗಳೆಲ್ಲರೂ ಇದರಲ್ಲಿ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ತದನಂತರ ನಮ್ಮ ದೇವಸ್ಥಾನದ ವತಿಯಿಂದ ನೀಡುವ ಪ್ರಸಾದಗಳೆಲ್ಲ ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ಮೆರವಣಿಗೆ ನಮ್ಮ ದೇವಸ್ಥಾನದ ನಮ್ಮ ಮುಂದ್ಗಡೆಯಿಂದ 3 ಪ್ರದಕ್ಷಿಣೆ ಹಾಕುತ್ತೆ. ನಮ್ಮ ದಸರಾ ಪಲ್ಲಕ್ಕಿ, ನವರಾತ್ರಿಯಲ್ಲಿ ಪಲ್ಲಕ್ಕಿ ಯಾವ ರೀತಿ ನಾವು ಉತ್ಸವ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿವಸ 3 ಪ್ರದಕ್ಷಿಣೆಗಳನ್ನ ಹಾಕ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ತದನಂತರ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡ್ತಾರೆ ಒಂದು 108 ಮಂದಿ ಮುತ್ತೈದವರು. ಆ ಕಾರ್ಯಕ್ರಮ ಮುಗಿದ ಮೇಲೆ ದೇವಿಗೆ ಮಹಾಮಂಗಳಾರತಿಯೊಂದಿಗೆ ಅಭಿಷೇಕ, ಅರ್ಚನೆ ಈ ಕಾರ್ಯಕ್ರಮಗಳನ್ನ ನೆರವೇರಿಸಿ ಭಕ್ತಾದಿಗಳಿಗೆ ಇದೆಲ್ಲ ಮುಗಿದ ಮೇಲೆ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಮುಂದೆ ಯಾತ್ರಾ ನಿವಾಸದಲ್ಲಿ. ಸೊ ಆ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಭಾಗವಹಿಸಿ ಅಮ್ಮನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ಎಲ್ಲ ಭಕ್ತರಲ್ಲಿ ಹೃದಯಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.